ಹೆಜ್ಜೆ ಕುಂತ್ಕೊಂಡು ಹೆಜ್ಜೆ ಹೊಡಿತೀವಲ್ಲ ಸುತ್ತಿಗೆ ಪೀಸ್ ಮೇಲೆ ಬಂದು ಕುಂತ್ಕೋತಾರೆ ಸರ್. ಹೆಜ್ಜೆ ಹೊಡೆಯಂಗೆ ಇಲ್ಲ. ಕಣ್ಣಿಗೆ ಸಿಡಿತು ಕಲ್ಲು. ಕಣ್ಣಿಗೆ ಪೀಸ್ ಕಡಿತೀವ. ಎಷ್ಟು ಹೇಳ್ತೀವಿ ಒಬ್ಬ ಕಾರ್ಮಿಕರು ಯಾರೇ ಹೊಡೆದ್ರೆ ನಾ ಅದೇ ಅಪರಾಧ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆಮೇಲೆ ಅವರು ಬಂಡೆ ಮೇಲೆ ಬರಕ್ ಕೂಡ್ದು ಸರ್. ಅವರು ಇಲ್ಲಿ ಅಲ್ಲಲ್ಲಿ ಮಾಡ್ತಾ ಇರ್ತೀವಿ ಸರ್. ಅಲ್ಲಲ್ಲೇ ಮಾಡ್ತಾ ಇರ್ತೀವಿ ಸರ್. ಅಲ್ಲಲ್ಲೇ ಮಾಡ್ತಾ ಇದ್ರೆ ಅಲ್ಲೆಲ್ಲ ಬಂದು ಕುಂತ್ಕೋತಾರೆ ಹೆಂಗಸರುಗಳು. ಒಂದು ನಮಸ್ಕಾರ. ಆಲೂರು ತಾಲೂಕು ಮಧ್ಯ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಬೋವಿ ಸಂಘ, ಪರಿಶಿಷ್ಟ ಜಾತಿ ಸೇರಿದ ಬೋವಿ ಸಂಘ ಕಟ್ಟಡ ಕಲ್ಲು ಗಣಿಗಾರಿಕೆ ಪರವಾನಿಗೆ ಪಡೆದು ಕೆಲಸ ಮಾಡ್ಕೊಂತ ಬರ್ತಾ ಇದೆ. ಈ ಹಿಂದೆ ಹೊಸಮಠ ಗ್ರಾಮದ ಕೆಲವು ಸ್ಥಳೀಯರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ 1.5 ವರ್ಷ ಗಣಿಗಾರಿಕೆಯನ್ನು ಸ್ಥಗಿತ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿಕೊಂಡಾಗ 15 ದಿನ ಅವರ ಸತ್ಯಾಗ್ರಹ ಮಾಡಿ ಮನವಿ ಮಾಡಿಕೊಂಡಾಗ ಅವರು ಉನ್ನತ ಮಟ್ಟದ ಜಂಟಿ ತನಿಖಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಜಂಟಿ ತನಿಖಾ ಸಮಿತಿಯಲ್ಲಿ ಲೋಕೋಪಯೋಗಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಅದೇ ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಇರ್ತಾರೆ. ಆ ಒಂದು ಸಮಿತಿ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ, ಆಮೇಲೆ ಇವ್ರು ಏನು ಆರೋಪ ಮಾಡಿದಲ್ಲ, ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಆನೆಗಳು ಬರ್ತದೆ ಅಂತ ಎಲ್ಲದನ್ನು ಅವರು ಸ್ಥಳ ತನಿಖೆ ಮಾಡಿ ಅದನ್ನ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡೋಗಿ ಅಲ್ಲಿ ನೋಡಿದಾಗ ಅದರಲ್ಲಿ ಏನು ಉರುಳಿಲ್ಲ, ಆರೋಪಗಳಲ್ಲಿ ಉರುಳಿಲ್ಲ ಅನ್ನೋ ಒಂದು ಸಮಿತಿನ ಜಿಲ್ಲಾಧಿಕಾರಿಗಳು ಮಂಡನೆ ಮಾಡಿದಾಗ ಅವರು ಆ ಆದೇಶದ ಮೇಲೆ ಗಣಿಗಾರಿಕೆಯನ್ನು ಮತ್ತೆ ಪುನರಾರಂಭ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಗಣಿಗಾರಿಕೆ ಆರಂಭ ಮಾಡಕ್ ಹೋದ ಮೇಲೆ ಮತ್ತೆ ಬರೋದು ಅದೇ ಜನಗಳು ಗಾಡಿಗಳನ್ನ ಅಡ್ಡ ಹಾಕೋದು, ಸಾಗಾಣಿಕೆ ವಾಹನಗಳನ್ನ ಅಡ್ಡ ಹಾಕೋದು, ಮತ್ತೆ ಅವಮಾನ ಮಾಡೋದು, ಅಪಮಾನ ಮಾಡೋದು, ದೌರ್ಜನ್ಯ ಮಾಡೋದು, ಅಕ್ರಮವಾಗಿ ಗಣಿಗಾರಿಕೆ ಪ್ರದೇಶದ ಒಳಗಡೆ ಪ್ರವೇಶ ಮಾಡೋದು, ಆಮೇಲೆ ಬೇರೆ ಕಡೆಯಿಂದ ಎಲ್ಲಿ ಕ್ರಷರ್ಗಳಲ್ಲಿ ಯೂಸ್ ಮಾಡಿಲ್ಲ ಅಂತ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ ತಗೊಬಂದು ಬಿಸಾಕೋದು, ಇವ್ರ ಕೆಲಸದಿಂದ ವಾಪಸ್ ಮನೆಗೆ ಬಂದ ಮೇಲೆ ಬಿಸಾಕೋದು, ಸಂಬಂಧಪಟ್ಟ ಇಲಾಖೆಗಳಿಗೆ ಗಣಿ ಇಲಾಖೆಗೆ ಫೋನ್ ಮಾಡೋದು, ಬನ್ನಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳಾರೋಪ ಮಾಡೋದು, ಇದೇ ರೀತಿ ಮಾಡ್ಕೊಂತ ಬರ್ತಾ ಇದ್ದಾರೆ. ಈ ಸಂಬಂಧ 5ನೇ ತಾರೀಕು ಆಲೂರು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಿರ್ತೀವಿ. ಆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಆದ್ರೂ ಸರಿಯಾಗಿ ಪೊಲೀಸ್ನವರು ಸಹ ಕ್ರಮ ಕೈಗೊಂಡಿಲ್ಲ. ಅದನ್ನ ಸರಿಯಾಗಿ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ. ಇವ್ರು ಅವಮಾನ ಮಾಡ್ತಿರೋದು, ಅಪಮಾನ ಮಾಡ್ತಿರೋದು ದಿನ ಇದೇ ರೀತಿ ಆಗ್ತಾ ಇದೆ. ಅಕ್ರಮವಾಗಿ ಗಣಿಗೆ ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅನಾಹುತ ಆದ್ರೆ ಯಾರು ಜವಾಬ್ದಾರು? ಅವ್ರಿಗೆ ಏನಾದ್ರು ಪ್ರಾಣಕ್ಕೆ ಅಪವಾದ, ನಮ್ಗೆ ಏನಾದ್ರು ಪ್ರಾಣಕ್ಕೆ ಏನಾದ್ರೂ ಆಯ್ತು, ಬರೇ ಕಾಲಲ್ಲಿ ಬರ್ತಾರೆ, ಕಲ್ಗಳು ಪಾಚಿ ಕಟ್ಟಿರ್ತಾರೆ, ಜಾರು ಬಿದ್ರು, ಪ್ರಾಣಕ್ಕೆ ಏನಾಯ್ತು, ಅದಕ್ಕೆ ಯಾರು ಹೊಣೆ? ಮುಂದಿನ ದಿನಗಳು ಅವ್ರು ನಮ್ಮನ್ನೇ ಹೊಣೆ ಮಾಡ್ತಾರೆ. ಸೊ ಹಂಗಾಗಿ ನಾವು ಏನ್ ಮಾಡ್ತಾ ಇದೀವಿ, ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಈ ಒಂದು ನಾವು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ. ಇವತ್ತು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಇವ್ರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯದಾಡಿ ಪ್ರಕರಣ ದಾಖಲಿಸಬೇಕು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಮೊನ್ನೆ ಅವ್ರು ಹೇಳೋದು ಸುಳ್ಳು, ಶುದ್ಧ ಸುಳ್ಳು. ಯಾಕಂದ್ರೆ ಅದು ತನಿಖಾ ಸಮಿತಿ ಕೊಟ್ಟಿರೋದು ರಿಪೋರ್ಟ್. ಅದು ಜಂಟಿ ತನಿಖಾ ಸಮಿತಿಯಲ್ಲಿ ಯಾರು ಏನು ಸಾಮಾನ್ಯ ಜನ ಹೋಗಿಲ್ಲ, ಎಕ್ಸ್ಪರ್ಟ್ಗಳೇ ಹೋಗಿ ಜಂಟಿ ತನಿಖಾ ಸಮಿತಿ, ಯಾಕಂದ್ರೆ ಅಷ್ಟು ಪ್ರೆಜರ್ ಇತ್ತಿದ್ದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಷ್ಟು ಪ್ರೆಜರ್ ಇರೋದ್ರಿಂದ ಅವರು ಉನ್ನತ ಮಟ್ಟದ ಜಂಟಿ ತನಿಖಾ ಸಮಿತಿ ಮಾಡಿದ್ದು, ಯಾರ ಒಂದು ಬಲವಂತದಿಂದ ಮಾಡಿದ್ದಲ್ಲ. ಈಗ ಏನೇ ಒಂದು ಅಧಿಕಾರಿಗಳು ಏನೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಅಲ್ಲೇನು ಮಾತಾಡ್ತಾರೆ, ಏನೋ ಅಧಿಕಾರಿಗಳು ಲಂಚ ಕೊಟ್ಟಿದ್ದಾರೆ ರೀತಿ ಮಾತಾಡ್ತಾರೆ. ಈ ಬಡ ಕಾರ್ಮಿಕರು ಕೈಯಲ್ಲಿ ಕೆಲಸ ಮಾಡ್ಕೊಂತೀನಿ, ಎಲ್ಲಿಂದ ಲಂಚ ಕೊಡಕ್ ಸಾಧ್ಯ? ಇದು ಸುಳ್ಳಲ್ವಾ ಇದು? ಇಲ್ಲದ್ರೆ ದೊಡ್ಡ ಕ್ರಷರ್ ಅದು ದಿನಕ್ಕೆ 1000 ಲೋಡ್ ಜಲ್ಲಿ ಹೋಗ್ತಾ ಇದೆಯಾ ಅಥವಾ ಜಂಪ್ಸೆಂಡ್ ಹೋಗ್ತಾ ಇದೆಯಾ? ಹೋಗ್ತಾ ಇರೋದೇ ದಿನಕ್ಕೆ 500-600 ಸೈಜ್ ಕಲ್ಗಳು. ಅದು ಸಣ್ಣ ಗಾಡಿಯಲ್ಲಿ 307 ಗಾಡಿಗಳಲ್ಲಿ ಹೋಗೋದು, ಅದು ಯಾರು ದೊಡ್ಡ ಗಾಡಿಗಳು ಹೋಗಲ್ಲ. ಇಲ್ಲಿ ಏನಂತ ಹೇಳ್ತಾರೆ, ಭಾರಿ ವಾಹನಗಳು ಅಂತಾರೆ. ಅವ್ರ ಮನೆ ಮುಂದೆ CC ಕ್ಯಾಮ್ರಾ ಇತ್ತಲ್ಲ ಸರ್, ಒಂದು ರಿಪೋರ್ಟ್ ಕೊಡಿ ಸರ್ ನೋಡೋಣ, ಯಾವ್ದಾರ ಭಾರಿ ವಾಹನ ಹೋಗಿದ್ರೆ, ಯಾವ್ದಾರ 10 ವೀಲ್ ಗಾಡಿ ಹೋಗಿದ್ರೆ ಒಂದು ರಿಪೋರ್ಟ್ ಕೊಡ್ಲಿ. ಹೋಗ್ತಿರೋದೇ ಸಣ್ಣ ಮಜ್ಜಾ ಗಾಡಿಗಳು ಅಲ್ಲಿ ತುಂಬ್ಕೊಂಡು ಹೋಗೋದು, ಒಂದು ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಗುತ್ತೆ. ಅದನ್ನ ಬಿಟ್ಟು ಇನ್ನೇನು 1000 ಗಾಡಿಗಳು ಯಾವ್ದು ಹೋಗ್ತವೆ? ಒಬ್ಬ ಮನುಷ್ಯ ಎಷ್ಟು ಸೈಜ್ ಕಲ್ಲು ಹೊಡೆಯಕ್ಕೆ ಸಾಧ್ಯ ಸರ್? ಅಬ್ಬಾಬಾದ್ರೆ 3 ಸೈಜ್ ಕಲ್ಲು ಹೊಡಿತಾನೆ. ಇದೆ ಈ ತರ ಯಾಕೆ ಸುಳ್ಳು ಹೇಳ್ಬೇಕು ಇವರು? ಸುಳ್ಳು ಹೇಳೋದು, ಜನದ ದಾರಿ ತಪ್ಪಿಸೋದು. ನಾವೇನೋ ಈಗ ಬೇರೆ ಜನಗಳಿಗೆ ಏನಂತ ಗೊತ್ತಾಗುತ್ತೆ, ಏನೋ ಭಾರಿ ಮಾಡ್ತಾ ಇದಾರೆ ಅವರು, ಭಾರಿ ಸ್ಫೋಟಕಗಳು ಬಳಸ್ತಾ ಇದಾರೆ ಅಂತ, ಏನೋ ಮಾಡ್ತಾ ಇದಾರೆ ಅಂತ ಅನ್ಕೊಂತೀರಿ. ದಯವಿಟ್ಟು ಮಾಧ್ಯಮ ಮಿತ್ರ ಯಾರು ಒಬ್ರು ಬಂದ್ಬಿಟ್ರೆ ಅಲ್ಲಿ ಕರೆಕ್ಟ್ ಸತ್ಯಾಂಶ ಗೊತ್ತಾಗುತ್ತೆ ಏನಿದೆ ಅಲ್ಲಿ ಅಂತ ಹೇಳಿ. ಸರ್ ಮುಂದಿನ ನಿರ್ಧಾರ ಸರ್, ನಾವು ಇಲ್ಲಿ ಸತ್ಯ ಆಗ್ತಾ ಇದೆ ಸರ್. ಮುಂದೆ ಏನಾದ್ರೂ ಅನಾಹುತ ಆದ್ರೆ ಸರ್ ಅಲ್ಲಿ ಬಂಡೆಕಲ್ ಮೇಲೆ, ಯಾಕಂದ್ರೆ ಇವರು ಅಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ.
ಕಾಲು ಮುರಿದೋಯ್ತು, ಪ್ರಾಣಕ್ಕೆ ಅಪಾಯ ಆಯ್ತು, ಇವ್ರು ಏನ್ ಮಾಡ್ತಾರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಇವರು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಆರೋಪ ಮಾಡೋ ಹುನ್ನಾರ ಇವ್ರದ್ದು ಪ್ರತಿದಿನ ಹುನ್ನಾರ ನಡೆಸ್ತಾ ಇದ್ದಾರೆ. ಆ ರೀತಿ ಏನಾದ್ರೂ ಅನಾಹುತಗಳಾದ್ರೆ ನಾವು ಜವಾಬ್ದಾರಲ್ಲ, ರಕ್ಷಣಾ ಇಲಾಖೆ ಜವಾಬ್ದಾರಿ, ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಏನಾದ್ರೂ ಅನಾಹುತಗಳಾದ್ರೆ ನಾವು ಜವಾಬ್ದಾರರಲ್ಲ. ಅವರು ಅಕ್ರಮ ಪ್ರವೇಶ ಮಾಡಬಾರ್ದು ಗಣಿ ಕಲ್ಲು ಬಂಡೆ ಒಳಗಡೆ.